ಈಗಷ್ಟೇ ಕೆಲಸಕ್ಕೆ ಸೇರಿದ್ದೀನಿ, 24-25 ವರ್ಷ, ನಂಗೇನು ಜವಾಬ್ದಾರಿ ಇಲ್ಲ, ನಾನು ಯಾಕೆ ಟರ್ಮ್ ಇನ್ಶೂರೆನ್ಸ್ ತಗೊಂಡು ಪ್ರೀಮಿಯಂ ಕಟ್ಟಲಿ? ಕೆಲವರು ನಂಗೆ 35 ಆಗೋಯ್ತು, 32 ಆಗೋಯ್ತು, 38 ಆಗೋಯ್ತು, ಇನ್ಯಾಕೆ ಇನ್ಶೂರೆನ್ಸು, ನಂಗೆ ವಯಸ್ಸೇ ಆಗೋಯ್ತಲ್ಲ ಅಂತ ಎರಡು ರೀತಿ ಜನ ತಪ್ಪನ್ನು ಮಾಡ್ತಾರೆ. ಬೇಗ ತಗೊಂಡ್ರೆ ಅದೇ ಅಮೌಂಟ್ಗೆ 2 ಕೋಟಿ ಕವರೇಜ್ ಸಿಗುತ್ತೆ, ಲೇಟಾಗಿ ತಗೊಂಡ್ರೆ ಅದೇ ಪ್ರೀಮಿಯಂ ಅಮೌಂಟ್ಗೆ ನಿಮಗೆ 1 ಕೋಟಿ ರೂಪಾಯಿ ಕವರೇಜ್ ಸಿಗುತ್ತೆ. ಸೊ ಇಲ್ಲಿ ಇನ್ನೊಂದೇನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಎಷ್ಟು ಬೇಗ ಎಂಟ್ರ್ ಆಗ್ತೀವಿ ಅಷ್ಟು ಅನುಕೂಲ. ಟರ್ಮ್ ಇನ್ಶೂರೆನ್ಸಲ್ಲಿ ಒಂದು ಸತಿ ಪ್ರೀಮಿಯಂ ಲಾಕ್ ಆದರೆ ಅದೇ ಪ್ರೀಮಿಯಮ್ಮು ನಾವು ಎಷ್ಟು ವರ್ಷದ ಅವಧಿಗೆ ನಾವು ಇನ್ಶೂರೆನ್ಸ್ ಪಡ್ಕೊಂಡಿರ್ತೀವಿ ಅಷ್ಟು ವರ್ಷಕ್ಕೆ ಮುಂದುವರಿಯುತ್ತೆ. 16 ಕಂಪ್ನಿ ಇವೆ, 16 ವೆರೈಟಿ ಪಾಲಿಸಿ ಇವೆ, ಯಾವ ಪಾಲಿಸಿ ತಗೊಳ್ಳಿ? ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ತುಂಬಾ ಜನ ಪ್ರೀಮಿಯಂ ಜಾಸ್ತಿ ಅನ್ನೋ ಕಾರಣಕ್ಕೆ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳೋದಿಲ್ಲ. ಸೊ ಅಂಥವರಿಗೋಸ್ಕರನೇ ಈ ಸ್ಪೆಷಲ್ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಕಡಿಮೆ ಪ್ರೀಮಿಯಂ ಅಲ್ಲಿ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಅಷ್ಟೇ ಅಲ್ಲ, ನಮಗೆ ಸೂಕ್ತವಾದ, ನಮಗೆ ಸರಿಯಾದ ಪ್ಲಾನ್ ಅನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ, ಯಾವ್ಯಾವ ರೈಡರ್ಸ್ ನಮ್ಮ ಇನ್ಶೂರೆನ್ಸ್ ಅಲ್ಲಿ ಇರಬೇಕು, ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡ್ತೀವಿ. ಎಸ್, ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲಾ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ಆಗ್ತಾಡ ಅವರನ್ನು ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಎಸ್ ಶರತ್ ಅವರೇ, ಇನ್ಶೂರೆನ್ಸ್ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ಆದ್ರೆ ಪ್ರೀಮಿಯಂ ಜಾಸ್ತಿ ಅಂತ ಹೇಳುವಂತ ಕಾರಣಕ್ಕೋಸ್ಕರ ತುಂಬಾ ಜನ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳೋದಿಲ್ಲ. ಕಡಿಮೆ ಪ್ರೀಮಿಯಂ ಅಲ್ಲಿ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳೋದಿಕ್ಕಾಗತ್ತಾ? ಖಂಡಿತ ಸಾಧ್ಯ ಇದೆ. ಆದ್ರೆ ಯಾವ ಸಂದರ್ಭದಲ್ಲಿ ನಾವು ಇನ್ಶೂರೆನ್ಸ್ ತಗೋತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ತುಂಬಾ ಜನ ಎಲ್ಲಿ ತಪ್ಪು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ನಾನು ಈಗಷ್ಟೇ ಕೆಲಸಕ್ಕೆ ಸೇರಿದ್ದೀನಿ, 24-25 ವರ್ಷ, ನಂಗೇನು ಜವಾಬ್ದಾರಿ ಇಲ್ಲ, ನಾನು ಯಾಕೆ ಟರ್ಮ್ ಇನ್ಶೂರೆನ್ಸ್ ತಗೊಂಡು ಪ್ರೀಮಿಯಂ ಕಟ್ಟಲಿ ಅಂತ ಕೆಲವು ಜನ ಯೋಚನೆ ಮಾಡಿದ್ರೆ, ಕೆಲವರು ನಂಗೆ 35 ಆಗೋಯ್ತು, 32 ಆಗೋಯ್ತು, 38 ಆಗೋಯ್ತು, ಇನ್ಯಾಕೆ ಇನ್ಶೂರೆನ್ಸು, ನಂಗೆ ವಯಸ್ಸೇ ಆಗೋಯ್ತಲ್ಲ ಅಂತ ಎರಡು ರೀತಿ ಜನ ತಪ್ಪನ್ನು ಮಾಡ್ತಾರೆ. ಹಾಗಾದರೆ ಇನ್ಶೂರೆನ್ಸನ್ನು ಯಾವಾಗ ತಗೋಬೇಕು, ಕಡಿಮೆ ಪ್ರೀಮಿಯಂ ಯಾವಾಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತೀವಿ. ನೋಡಿ, ಒಂದು ಎಕ್ಸಾಂಪಲ್ ಇದೆ ಶೇಷ. ಈಗ ಉದಾಹರಣೆಗೆ ನಿಮ್ಗೆ 25 ವರ್ಷ ಅಂತ ಇಟ್ಕೊಳ್ಳಿ. 25 ವರ್ಷ ಇದ್ದಾಗ 2 ಕೋಟಿ ರೂಪಾಯಿ ಟರ್ಮ್ ಲೈಫ್ ಇನ್ಶೂರೆನ್ಸ್ ಕವರೇಜು ನಿಮಗೆ ತಿಂಗಳಿಗೆ 700ರಿಂದ 1,000 ರೂಪಾಯಿ ಆಸ್ಪಾಸಲ್ಲಿ ಸಿಗುತ್ತೆ. ಅಂದರೆ ನೀವು ಆವರೇಜನ್ನು ತೆಗೆದುಕೊಂಡ್ರೆ ನಿಮಗೆ ಒಂದು ವರ್ಷಕ್ಕೆ 13,000ರಿಂದ 18,000 ರೂಪಾಯಿ ಪ್ರೀಮಿಯಂ ನಡುವೆ ನಿಮಗೆ 2 ಕೋಟಿ ರೂಪಾಯಿ ಕವರೇಜು 25 ವರ್ಷ ಇದ್ದಾಗ ಸಿಗುತ್ತೆ. ಆದರೆ ಅದೇ 35ನೇ ವಯಸ್ಸಲ್ಲಿ ನೀವು ತೆಗೆದುಕೊಂಡ್ರೆ ಇದೇ ಪ್ರೀಮಿಯಂಗೆ ನಿಮಗೆ 2 ಕೋಟಿ ಕವರೇಜ್ ಬದಲು ಬರೀ 1 ಕೋಟಿ ಕವರೇಜ್ ಸಿಗುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಎಷ್ಟು ಬೇಗ ಇನ್ಶೂರೆನ್ಸ್ ತಗೋತೀವಿ ಅಷ್ಟು ಅನುಕೂಲ ಜಾಸ್ತಿ, ಪ್ರೀಮಿಯಮನ್ನು ಲಾಕ್ ಮಾಡ್ಕೋಬೋದು. ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ತೋರಿಸ್ಬಿಡೋಣ ಶೇಷ. ಈಗ ಒಬ್ಬ ವ್ಯಕ್ತಿ ಸ್ಕ್ರೀನ್ ಮೇಲೆ ನೋಡ್ಬೋದು, 25ನೇ ವಯಸ್ಸಿಗೆ ಟರ್ಮ್ ಇನ್ಶೂರೆನ್ಸ್ ಕವರೇಜನ್ನು ತಗೋತಾರೆ, 2 ಕೋಟಿ ರೂಪಾಯಿ ಕವರೇಜನ್ನು ತಗೋತಾರೆ. ಅದರ ಪ್ರೀಮಿಯಂ ಎಷ್ಟಿರುತ್ತಪ್ಪ, ಅಪ್ರಾಕ್ಸಿಮೇಟ್ ಪ್ರೀಮಿಯಂ ಟರ್ಮ್ ಇನ್ಶೂರೆನ್ಸ್ದು ಅಂತ ಹೇಳಿದ್ರೆ 18,952 ರೂಪಾಯಿ. ಮತ್ತೊಬ್ಬ ವ್ಯಕ್ತಿ 35ನೇ ವಯಸ್ಸಿಗೆ 1 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಕವರೇಜನ್ನು ತೆಗೆದುಕೊತಾರೆ. ಆವಾಗ ಅವರು 1 ಕೋಟಿ ರೂಪಾಯಿ ಕವರೇಜ್ಗೆ ಒಂದು ವರ್ಷಕ್ಕೆ 17,740 ರೂಪಾಯಿ ಕಟ್ತಾರೆ. ನೋಡಿ, ಬೇಗ ತಗೊಂಡ್ರೆ ಅದೇ ಅಮೌಂಟ್ಗೆ 2 ಕೋಟಿ ಕವರೇಜ್ ಸಿಗುತ್ತೆ, ಲೇಟಾಗಿ ತಗೊಂಡ್ರೆ ಅದೇ ಪ್ರೀಮಿಯಂ ಅಮೌಂಟ್ಗೆ ನಿಮಗೆ 1 ಕೋಟಿ ರೂಪಾಯಿ ಕವರೇಜ್ ಸಿಗುತ್ತೆ. ಸೊ ಇಲ್ಲಿ ಇನ್ನೊಂದೇನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಎಷ್ಟು ಬೇಗ ಎಂಟ್ರ್ ಆಗ್ತೀವಿ ಅಷ್ಟು ಅನುಕೂಲ. ಯಾಕೆ ಅಂತ ಹೇಳಿದ್ರೆ, ಏಜ್ ಚಿಕ್ಕದಿದ್ದಾಗ ರಿಸ್ಕ್ ಕಡಿಮೆ ಅಂತೇಳಿ ಇನ್ಶೂರೆನ್ಸ್ ಕಂಪ್ನಿಗಳು ಭಾವಿಸ್ತವೆ. ಅವರಿಗೆ ಆರೋಗ್ಯ ಸಮಸ್ಯೆಗಳಾಗಲ್ಲ ಅಥವಾ ಅವರ ಜೀವಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನೋ ಕಾರಣಕ್ಕೆ ಪ್ರೀಮಿಯಮನ್ನು ಇನ್ಶೂರೆನ್ಸ್ ಕಂಪ್ನಿಗಳು ಕಮ್ಮಿ ಇಟ್ಟಿರ್ತವೆ. ಬಟ್ ಟರ್ಮ್ ಇನ್ಶೂರೆನ್ಸಲ್ಲಿ ಒಂದು ಸತಿ ಪ್ರೀಮಿಯಂ ಲಾಕ್ ಆದರೆ ಅದೇ ಪ್ರೀಮಿಯಮ್ಮು ನಾವು ಎಷ್ಟು ವರ್ಷದ ಅವಧಿಗೆ ನಾವು ಇನ್ಶೂರೆನ್ಸ್ ಪಡ್ಕೊಂಡಿರ್ತೀವಿ ಅಷ್ಟು ವರ್ಷಕ್ಕೆ ಮುಂದುವರಿಯುತ್ತೆ. ಉದಾಹರಣೆಗೆ, ಯಾವುದೋ ಒಬ್ಬ ವ್ಯಕ್ತಿ ಈಗ 25ನೇ ವಯಸ್ಸಿಗೆ ಟರ್ಮ್ ಇನ್ಶೂರೆನ್ಸ್ 2 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸನ್ನು ತೆಗೆದುಕೊಂಡ್ರು. ನಮ್ಮ ಎಕ್ಸಾಂಪಲ್ ಪ್ರಕಾರನೇ ಅವ್ರಿಗೆ ವಾರ್ಷಿಕ ಪ್ರೀಮಿಯಂ 18,952 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಅವರು 65ನೇ ವಯಸ್ಸು ತನಕ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ತೆಗೆದುಕೊಂಡ್ರು ಅಂತ ಇಟ್ಕೊಳ್ಳಿ. 25ನೇ ವಯಸ್ಸಿಂದ 65ನೇ ವಯಸ್ಸು ತನಕ ಪ್ರತಿ ವರ್ಷ ಅವ್ರು ಕಟ್ಟಬೇಕಾಗಿರೋ ಪ್ರೀಮಿಯಂ ಎಷ್ಟಪ್ಪ ಅಂತ ಹೇಳಿದ್ರೆ 18,952 ರೂಪಾಯಿ. ಇದರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಥರ ಇದು ಜಾಸ್ತಿ ಆಗಲ್ಲ. ಒಂದು ಸರಿ ಪ್ರೀಮಿಯಂ ಲಾಕ್ ಆದರೆ
ಆ ಪ್ರೀಮಿಯಂ ಅದೇ ರೀತಿ ಮುಂದುವರಿಯುತ್ತೆ. ಈಗ 1 ವರ್ಷ ಜಾಸ್ತಿ ಆಗೋಯ್ತು, ನೆಕ್ಸ್ಟ್ ಬರ್ತ್ಡೇ ಬಂತು ಅಂತ ಇಟ್ಕೊಳ್ಳಿ, ಈಗ 25ನೇ ವಯಸ್ಸಿನ ಬದಲು 26ನೇ ವಯಸ್ಸಿಗೆ ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರೆ ಪ್ರೀಮಿಯಂ ಮತ್ತೆ ಜಾಸ್ತಿ ಆಗುತ್ತೆ. ವಯಸ್ಸಿಗೆ ತಕ್ಕ ಹಾಗೆ ಪ್ರೀಮಿಯಂ ಮೊತ್ತ ಜಾಸ್ತಿ ಆಗ್ತಾ ಹೋಗುತ್ತೆ ಟರ್ಮ್ ಇನ್ಶೂರೆನ್ಸ್ನಲ್ಲಿ. ಹಾಗಾಗಿ ಬೇಗ ಟರ್ಮ್ ಇನ್ಶೂರೆನ್ಸ್ ತಗೊಂಡು ಪ್ರೀಮಿಯಮನ್ನು ಲಾಕ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಪ್ರೀಮಿಯಂನ ಹೊರೆ ಕಡಿಮೆ ಆಗುತ್ತೆ, ಕಡಿಮೆ ದರಕ್ಕೆ ಒಳ್ಳೆ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ಎಸ್ ಶರತ್ ಅವರೇ, ಟರ್ಮ್ ಇನ್ಶೂರೆನ್ಸನ್ನು ಯಾಕೆ ಬೇಗ ತಗೊಳ್ಬೇಕು, ಅದರಿಂದ ಏನು ಪ್ರಯೋಜನ ಸಿಗುತ್ತೆ ಅಂತ ಹೇಳುವಂಥದ್ದನ್ನು ಪ್ರಾಕ್ಟಿಕಲ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಬಟ್ ತುಂಬ ಜನರಿಗೆ ಕನ್ಫ್ಯೂಸ್ ಆಗೋದು, ಗೊಂದಲ ಕ್ರಿಯೇಟ್ ಆಗೋದು ಎಲ್ಲಿ ಅಂತ ಹೇಳಿದ್ರೆ, ಹೌದು ಟರ್ಮ್ ಇನ್ಶೂರೆನ್ಸ್ ತಗೋಬೇಕು, ಯಾವ ಟರ್ಮ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳೋದು, ನನಗೆ ಸೂಕ್ತವಾದ ಪ್ಲಾನನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ, 100 ಕಂಪನಿಗಳಿದ್ದಾವೆ, 10 ಪ್ಲಾನ್ಗಳಿದ್ದಾವೆ ಅಂತ ಹೇಳಿ. ಸೊ ಇದನ್ನು ಹೆಂಗೆ ಸೆಲೆಕ್ಟ್ ಮಾಡೋದು? ನೀವು ಹೇಳಿದ ಕರೆಕ್ಟ್ ವಿಶೇಷ. ತುಂಬ ಜನ ಗೊಂದಲಕ್ಕೊಳಗಾಗೋದಿಲ್ಲ. 10 ಕಂಪ್ನಿ ಇವೆ, 10 ವೆರೈಟಿ ಪಾಲಿಸಿ ಇವೆ, ಯಾವ ಪಾಲಿಸಿ ತಗೊಳ್ಳಿ, ಯಾವುದ್ರಲ್ಲಿ ಪ್ರೀಮಿಯಂ ಕಡಿಮೆ ಇದೆ, ಯಾವುದ್ರಲ್ಲಿ ಕ್ಲೇಮ್ ರೇಷಿಯೋ ಚೆನ್ನಾಗಿದೆ, ಈ ರೀತಿಯ ಪ್ರಶ್ನೆಗಳನ್ನು ಜನರು ತಮಗೆ ತಾವೇ ಕೇಳಿಕೊಂಡು ಗೊಂದಲಕ್ಕೊಳಗಾಗಿ ಎಷ್ಟೋ ಸತಿ ಇನ್ಶೂರೆನ್ಸನ್ನು ತಗೊಳ್ಳಲ್ಲ, ಅಥವಾ ತಗೊಳ್ಳುವಾಗ ರಾಂಗ್ ಪ್ರಾಡಕ್ಟನ್ನು ಅವರು ಪಿಕ್ ಮಾಡ್ತಾರೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಏನು ಆಲೋಚನೆ ಮಾಡಬೇಕು? ಈಗ ನಮಗೆ ಹುಷಾರಿಲ್ಲ, ಅವಾಗ ಏನು ಮಾಡ್ತೀವಿ? ಸೂಕ್ತ ವೈದ್ಯರ ಹತ್ರ ಹೋಗ್ತೀವಿ. ನಾವು ಮನೆ ಕಟ್ಟಬೇಕು, ಆಗ ಎಂಜಿನಿಯರ್ ಹತ್ರ ಹೋಗ್ತೀವಿ, ಆರ್ಕಿಟೆಕ್ಟ್ ಹತ್ರ ಹೋಗ್ತೀವಿ. ಈ ರೀತಿ ನಮಗೆ ಇನ್ಶೂರೆನ್ಸನ್ನು ತಗೋಬೇಕು ಅಂತ ಹೇಳಿದ್ರೆ ಸರಿಯಾದ ಸೂಕ್ತ ಸಲಹೆಯನ್ನು ಪಡ್ಕೋಬೇಕು. ಯಾರೋ ಇನ್ಶೂರೆನ್ಸ್ ಸಲಹೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ನಾನು ಡಿಟ್ಟೋ ಅಂತೇಳಿ ಒಂದು ಪ್ಲಾಟ್ಫಾರ್ಮ್ ಇದೆ, ಅದನ್ನು ರೆಕಮೆಂಡ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವರು ಸ್ಪ್ಯಾಮ್ ಕಾಲ್ಗಳನ್ನು ಮಾಡಲ್ಲ. ಈಗ ನೀವಾಗೇ ನೀವು ಕಾಲನ್ನು ಬುಕ್ ಮಾಡಿದರೆ ನಿಮಗೆ ಬೇಕಾದ ಸಮಯದಲ್ಲಿ ಅವರು ಫೋನ್ ಮಾಡಿ ನಿಮಗೆ ಅಡ್ವೈಸನ್ನು ಮಾಡ್ತಾರೆ. ಇನ್ಶೂರೆನ್ಸ್ ಯಾವ ರೀತಿ ತಗೋಬೇಕು, ಯಾವುದ್ರಲ್ಲಿ ಪ್ರೀಮಿಯಂ ಕಡಿಮೆ ಇದೆ, ಕ್ಲೇಮ್ ರೇಷಿಯೋನ ಹೆಂಗೆ ನೋಡಬೇಕು, ನಿಮಗೆ 10 ಪ್ರಶ್ನೆಗಳಿರುತ್ತಲ್ಲ ಅದ್ರ ಬಗ್ಗೆ ಅವರು ಸಲಹೆಯನ್ನು ಕೊಡ್ತಾರೆ. ಮತ್ತು ನೀವೊಂದು ಕಾಲ್ ಬುಕ್ ಮಾಡಿದ್ರಿ ಅಂದ ತಕ್ಷಣ ನಿಮಗೆ ಪದೇ ಪದೇ ಫೋನ್ ಮಾಡಿ ಕಿರಿಕಿರಿ ಮಾಡಲ್ಲ. ಇನ್ನೊಂದು ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸೂಕ್ತ ಸಲಹೆಯನ್ನು IRDA ಸರ್ಟಿಫೈಡ್ ಅಡ್ವೈಸರ್ಗಳು ನಿಮ್ಮ ಮಾತೃಭಾಷೆಯಲ್ಲೇ ಕೊಡ್ತಾರೆ. ಇದನ್ನು ಗಮನಿಸ್ಕೊಳ್ಳಿ ನೀವು ಕಾಲ್ ಬುಕ್ ಮಾಡಿದಾಗ. ಇದು ಝಿರೋದಾ ಬ್ಯಾಕ್ಡ್ ಕಂಪನಿ ಡಿಟ್ಟೋ ಅನ್ನೋದು, ಅದು ಮತ್ತೊಂದು ಕಾರಣ. ಯಾಕೆಂತ ಹೇಳಿದ್ರೆ ಝಿರೋದಾ ಅನ್ನೋ ಕಂಪನಿ ಸಾಕಷ್ಟು ಹೆಸರು ಮಾಡಿದೆ, ಅವರ ಬೆಂಬಲಿತ ಪ್ಲ್ಯಾಟ್ಫಾರ್ಮು ಡಿಟ್ಟೋ. ನಿಮಗೆ ಇನ್ಶೂರೆನ್ಸ್ ಬಗ್ಗೆ ಏನೇ ಗೊಂದಲ ಇರಲಿ ನಿಮ್ಮ ಮಾತೃಭಾಷೆಯಲ್ಲಿ ಕೇಳ್ಬೋದು, ಉಚಿತವಾಗಿ ಅಡ್ವೈಸ್ ಕೊಡ್ತಾರೆ. ತುಂಬ ಮುಖ್ಯ ಏನು ಅಂತ ಹೇಳಿದ್ರೆ, ಈ ಕಾಲ್ಗೆ ಯಾವುದೇ ಹಣವನ್ನು ಅವ್ರು ಪಡ್ಕೊಳ್ಳೋದಿಲ್ಲ, ಉಚಿತವಾಗಿ ನಿಮಗೆ ಇನ್ಶೂರೆನ್ಸ್ ಬಗ್ಗೆ ಅಡ್ವೈಸರಿಯನ್ನು ಕೊಡ್ತಾರೆ. ಮತ್ತು ಡಿಟ್ಟೋದವರು 13 ಲಕ್ಷಕ್ಕೂ ಹೆಚ್ಚು ಜನರಿಗೆ ಇನ್ಶೂರೆನ್ಸ್ ಅಡ್ವೈಸನ್ನು ಕೊಟ್ಟಿದ್ದಾರೆ. ಮತ್ತು ಅವರ ಗೂಗಲ್ ರೇಟಿಂಗ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 4.9% ರೇಟಿಂಗ್ ಇದೆ. ಅಂದರೆ ಜನರು ಅವರ ಅಭಿಪ್ರಾಯವನ್ನು ರೇಟಿಂಗ್ ಮೂಲಕ ತಿಳಿಸಿದ್ದಾರೆ, ಇವರು ಒಳ್ಳೆಯ ಸಲಹೆಯನ್ನು ಕೊಡ್ತಿದ್ದಾರೆ ಅಂತ ಹೇಳಿ. ಅಷ್ಟೇ ಅಲ್ಲ, ಕೇವಲ ಇನ್ಶೂರೆನ್ಸ್ ಪರ್ಚೇಸ್ ಮಾಡೋದಕ್ಕೆ ಮಾತ್ರ ಅಲ್ಲ, ಅವರು ಕ್ಲೇಮ್ ಸೆಟಲ್ಮೆಂಟ್ ಸಂದರ್ಭದಲ್ಲೂ ನಿಮ್ಮ ಪರವಾಗಿ ನಿಂತು ನಿಮಗೆ ಕ್ಲೇಮ್ ಸೆಟಲ್ಮೆಂಟ್ಗೆ ಹೆಲ್ಪ್ ಮಾಡ್ತಾರೆ. ಅಂದರೆ ಬರೀ ಇನ್ಶೂರೆನ್ಸ್ ಕೊಟ್ಬಿಟ್ಟು ಕೈ ತೊಳ್ಕೊಳ್ಳೋದಲ್ಲ, ಇನ್ಶೂರೆನ್ಸ್ ಕೊಡೋದ್ರ ಜೊತೆಗೆ ನಿಮಗೆ ಸಂಕಷ್ಟದ ಸಂದರ್ಭದಲ್ಲಿ ಕ್ಲೇಮ್ಗೂ ಕೂಡ ಸಹಾಯವನ್ನು ಮಾಡ್ತಾರೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ಬಳಸ್ಕೊಂಡು ನೀವು ಡಿಟ್ಟೋದವ್ರ ಜೊತೆ ಫ್ರೀ ಕಾಲನ್ನು ಬುಕ್ ಮಾಡ್ಕೋಬಹುದು. ಪಿನ್ಡ್ ಕಾಮೆಂಟ್ನಲ್ಲೂ ಕೂಡ ನಾವು ಲಿಂಕನ್ನು ಹಾಕಿದ್ದೀವಿ. ಸೊ ಈಗ ಬೇಗ ಇನ್ಶೂರೆನ್ಸ್ ತೆಗೆದುಕೊಳ್ಳೋದ್ರಿಂದ ಪ್ರೀಮಿಯಂ ಮಾತ್ರ ಕಡಿಮೆ ಆಗುತ್ತಾ ಅಥವಾ ಬೇರೆ ಬೆನಿಫಿಟ್ಸ್ ಪ್ರಯೋಜನಗಳು ಇದೆಯಾ ಅಂತ? ಈಗ ನೋಡಿ ಶೇಷ, ನಾವು ಬೇಗ ಇನ್ಶೂರೆನ್ಸ್ ತಗೊಳ್ಳೋದ್ರಿಂದ ನಮ್ಮ ಜೀವನದ ಬೇರೆ ಬೇರೆ ಹಂತಗಳಿಗೆ ಸೂಕ್ತವಾದ ಕವರೇಜ್ ಸಿಗುತ್ತೆ. ಈಗ ನೋಡಿ, ಕೆರಿಯರ್ ಗ್ರೋತ್ ಸಂದರ್ಭದಲ್ಲಿ, ಆನಂತರ ಮ್ಯಾರೇಜ್ ಆದ ಸಂದರ್ಭದಲ್ಲಿ, ಮಕ್ಕಳಾದ ಸಂದರ್ಭದಲ್ಲಿ, ನಮಗೆ ನಿವೃತ್ತಿಯ ಆಸ್ಪಾಸ್ನಲ್ಲಿ, ಹೀಗೆ ಎಲ್ಲ ಸಂದರ್ಭದಲ್ಲೂ ನಮಗೆ ಟರ್ಮ್ ಇನ್ಶೂರೆನ್ಸ್ನ ಕವರೇಜ್ ಇರುತ್ತೆ. ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಮನಃಶಾಂತಿ ಇರುತ್ತೆ. ನೋಡಪ್ಪ, ನನ್ನ ಜೀವಕ್ಕೇನಾದರೂ ತೊಂದರೆ ಆದರೆ ನಮ್ಮ ಕುಟುಂಬದವ್ರಿಗೆ ಅಥವಾ ನಮ್ಮ ತಂದೆ ತಾಯಿಗೆ 1 ಕೋಟಿ ರೂಪಾಯಿನೋ 2 ಕೋಟಿ ರೂಪಾಯಿನೋ ಏನೇನು ಕವರೇಜ್ ತೊಗೊಂಡಿದ್ದೀನಿ ಅದು ಅವ್ರಿಗೆ ಹೋಗುತ್ತೆ. ನನ್ನ ಜೀವಕ್ಕೆ ಅದು ಪರಿಹಾರ ಅಲ್ಲ, ಒಪ್ಕೋತೀನಿ. ಆದರೆ ನನ್ನ ಜೀವ ಹೋಯಿತು ಅಂತ ಬೇಜಾರು ಮಾಡ್ಕೊಳ್ಳೋದು ಒಂದು ಕಡೆ, ಆದರೆ ಆರ್ಥಿಕವಾಗಿಯೂ ನಮಗೆ ಸಂಕಷ್ಟ ಆಯಿತು ಅಂಥೇಳಿ ಅವರು ಸಂಕಟ ಪಡುವಂಥ ಸಂದರ್ಭ ಬರಲ್ಲ. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ನಾವು ಬೇಗ ಇನ್ಶೂರೆನ್ಸನ್ನು, ಟರ್ಮ್ ಇನ್ಶೂರೆನ್ಸನ್ನು ತೆಗೆದುಕೊಂಡಾಗ, ನಾನಾಗಲೇ ಹೇಳಿದ್ನಲ್ಲ, ಬೇರೆ ಬೇರೆ ಲೈಫ್ ಸ್ಟೇಜಸ್ಸು, ಕೆರಿಯರ್ ಗ್ರೋತು, ಮದುವೆ, ಮಕ್ಕಳು, ಆನಂತರ ನಮಗೆ ನಿವೃತ್ತಿಯ ಆಸ್ಪಾಸು, ಈ ಎಲ್ಲ ಹಂತದಲ್ಲೂ ಕವರೇಜ್ ಇದ್ದಾಗ ಒಂದು ಪೀಸ್ ಆಫ್ ಮೈಂಡು. ಏನೋ ಆಗುತ್ತೆ ನಾಳೆ ಅನ್ನೋದನ್ನು ಯಾರೂ ಹೇಳೋಕ್ಕಾಗಲ್ಲ, ಆಗದೇನೂ ಇರ್ಬೋದು, ಏನೋ ಆಗ್ಲೂಬೋದು. ಅದಕ್ಕೆ ಪ್ರಿಪೇರ್ ಆಗಿದ್ದಾಗ, ಟರ್ಮ್ ಇನ್ಶೂರೆನ್ಸ್ನ ರಕ್ಷಣೆ ಇದ್ದಾಗ ನಮಗೊಂದು ಮನಃಶಾಂತಿ ಇರುತ್ತೆ, ಕುಟುಂಬಕ್ಕೂ ಒಂದು ಆರ್ಥಿಕ ಭದ್ರತೆ ಇರುತ್ತೆ. ಈಗ ನೋಡಿ, ಬೇಗ ಟರ್ಮ್ ಇನ್ಶೂರೆನ್ಸ್ ತಗೊಂಡಾಗ ಇನ್ನೇನಪ್ಪ ಲಾಭ ಇದೆ ಅಂತ ಹೇಳಿದ್ರೆ, ಈಗ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಅಥವಾ ವೇವರ್ ಆಫ್ ಪ್ರೀಮಿಯಂ ರೈಡರ್ ಅಂಥೇಳಿ
ಈ ಹೆಚ್ಚುವರಿ ಕವರೇಜ್ಗಳು ಬರ್ತವೆ. ಈ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಈಗ ಇನ್ಶೂರೆನ್ಸ್ ತೆಗೆದುಕೊಂಡಿರ್ತಾರೆ ಟರ್ಮ್ ಇನ್ಶೂರೆನ್ಸನ್ನು, ಆ ವ್ಯಕ್ತಿಗೆ ಯಾವುದೋ ಗಂಭೀರ ಕಾಯಿಲೆ ಬರುತ್ತೆ. ಆ ಟೈಮ್ನಲ್ಲಿ ನಾವು ಮುಂಚಿತವಾಗಿ ಒಂದಿಷ್ಟು ಹಣ ಕೊಡ್ತೀವಿ ಅನ್ನೋ ಥರದ ಒಂದು ಒಪ್ಪಂದವೋ, ಅಥವಾ ನಾವು ಪ್ರೀಮಿಯಮನ್ನು ವೇವ್ ಆಫ್ ಮಾಡ್ತೀವಿ, ನೀವು ಇನ್ನು ಮುಂದೆ ಪ್ರೀಮಿಯಮನ್ನು ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ ಅನ್ನೋ ರೀತಿಯ ಹೆಚ್ಚುವರಿ ಕವರೇಜ್ಗಳನ್ನು ಟರ್ಮ್ ಇನ್ಶೂರೆನ್ಸ್ನಲ್ಲಿ ಪಡ್ಕೋಬೋದು. ಅದಕ್ಕೆ ರೈಡರ್ಸ್ ಅಂತೇಳಿ ಕರೀತಾರೆ. ಇದನ್ನು ಚಿಕ್ಕ ವಯಸ್ಸಿದ್ದಾಗ ಅಂದರೆ 25-26ನೇ ವಯಸ್ಸಿನ ಆಸ್ಪಾಸ್ನಲ್ಲಿ ತೆಗೆದುಕೊಂಡಾಗ ಈ ರೀತಿಯ ರೈಡರ್ಸ್ಗೆ ಪ್ರೀಮಿಯಂ ಕಡಿಮೆ ಇರುತ್ತೆ. ಆದರೆ ಲೇಟಾಗಿ ತೆಗೆದುಕೊಂಡ್ರೆ 35 ವರ್ಷ 40 ವರ್ಷ ಅಂತ ಆದಮೇಲೆ ತಗೊಂಡಾಗ ಈ ರೀತಿಯ ರೈಡರ್ಸ್ ಅಂದರೆ ಹೆಚ್ಚುವರಿ ಕವರೇಜ್ನ ಪ್ರೀಮಿಯಂ ಮೊತ್ತ ಜಾಸ್ತಿ ಇರುತ್ತೆ. ಪ್ರೀಮಿಯಂ ಮೊತ್ತ ಜಾಸ್ತಿ ಇರೋದಷ್ಟೇ ಅಲ್ಲ, ಎಷ್ಟೋ ಸತಿ ಈ ಅಡಿಷ್ನಲ್ ರೈಡರ್ಸನ್ನು ಇನ್ಶೂರೆನ್ಸ್ ಕಂಪ್ನಿಗಳು ಕೊಡದೇ ಹೋಗ್ಬೋದು. ಈಗ ನೀವು ಹೇಳಿದಂಗೆ ತುಂಬ ಜನ 25ನೇ ವರ್ಷದಲ್ಲಿ ಇನ್ಶೂರೆನ್ಸನ್ನು ತಗೊಂಡಿರಲ್ಲ. ಈಗ ಅವರಿಗೆ 30, 32, 35, 38 ಆಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅವರಿಗೆ ಮದುವೆ ಆಗಿರುತ್ತೆ, ಮನೆ ಮಾಡ್ಕೊಂಡಿರ್ತಾರೆ, ಮಕ್ಕಳಿರ್ತವೆ, ಲೋನ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಅವ್ರಿಗೆ ಬರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಂಗೆ ಏಜ್ ಆಗಿದೆಯಲ್ಲ, ಈಗ ಇನ್ಶೂರೆನ್ಸ್ ಬೇಕಾ ಅಂತ. ಅಂಥವ್ರು ತಗೋಬೇಕಾ ಬೇಡವಾ? ಖಂಡಿತವಾಗಿಯೂ ತಗೋಬೇಕು. ಈಗ ನೋಡಿ ಶೇಷ, ಈ 30, 33, 35, 38 ಇದು ತುಂಬ ಕ್ರೂಷಿಯಲ್ ಏಜು. ನೀವೇ ಹೇಳ್ದಂಗೆ ಈಗ ಮದುವೆ ಆಗಿರುತ್ತೆ, ಮಡದಿ ಡಿಪೆಂಡೆಂಟ್ ಇರ್ತಾರೆ ನಿಮ್ಮ ಇನ್ಕಮ್ ಮೇಲೆ, ಅಥವಾ ಡಿಪೆಂಡೆಂಟ್ ಇಲ್ದೇನೂ ಹೋಗ್ಬೋದು, ಅವರು ದುಡಿಮೆ ಮಾಡ್ತಿರ್ಬೋದು. ಮತ್ತೊಂದು ಕಡೆ ಮಕ್ಕಳ ಜವಾಬ್ದಾರಿ ಇರುತ್ತೆ, ಮತ್ತೊಂದು ಕಡೆ ನೀವು ಸಾಲ ಮಾಡಿದರೆ, ಹೋಮ್ ಲೋನ್ ಮಾಡಿದರೆ EMI ಕಟ್ಟಬೇಕಾಗಿ ಬರುತ್ತೆ. ಇದೆಲ್ಲವನ್ನು ಒಂದು ಕುಟುಂಬದವ್ರು ಹೇಗೆ ನಿಭಾಯಿಸ್ತಾರೆ? ಮನೆ ಯಜಮಾನ ಅಥವಾ ಯಜಮಾನಿ ಪ್ರತಿ ತಿಂಗಳು 50,000ನೋ 75,000ನೋ 1,00,000ನೋ ಸಂಬಳ ತರ್ತಿರ್ತಾರೆ. ಆ ಸಂಬಳದಿಂದ ಮಕ್ಕಳ ಖರ್ಚು, ಮನೆ ಖರ್ಚು, ಕಡೆಗೆ ಅವರ ವಿದ್ಯಾಭ್ಯಾಸ, ಕೊನೆಗೆ ಲೋನ್ EMI ಇದೆಲ್ಲವೂ ಸಾಕ್ತಿರುತ್ತೆ. ಒಂದು ವೇಳೆ ಮನೆ ಯಜಮಾನ ಅಥವಾ ಯಜಮಾನಿಗೆ ಜೀವಕ್ಕೆ ಏನೋ ಸಮಸ್ಯೆ ಆಯಿತು, ಆಗೇನಾಗುತ್ತೆ? ಒಂದನೇ ಲಾಸು ಎಮೋಷನಲ್ ಲಾಸು. ಮನೆಯವರಿಗೆ ಬೇಜಾರಾಗುತ್ತೆ, ನಮ್ಮ ಕುಟುಂಬದ ಆತ್ಮೀಯರು ಆಪ್ತರು ತೀರ್ಕೊಂಡ್ರು ಅಂತ. ಅದಕ್ಕೆ ಯಾವುದೇ ಪರಿಹಾರ ಸಿಗೋದಿಲ್ಲ. ಆದರೆ ಇನ್ನೊಂದು ಸಮಸ್ಯೆ ಬರುತ್ತೆ, ಇನ್ನೊಂದು ಲಾಸ್ ಆಗುತ್ತೆ, ಅದು ಫಿನಾನ್ಷಿಯಲ್ ಲಾಸ್. ಕುಟುಂಬಕ್ಕೆ ಎಮೋಷ್ನಲ್ ಲಾಸ್ ಜೊತೆ ಫಿನಾನ್ಷಿಯಲ್ ಲಾಸ್ ಆದಾಗ ಇನ್ನೂ ಒಂಥರ ಕಿರಿಕಿರಿ ಜಾಸ್ತಿ ಆಗುತ್ತೆ. ಈ ಫಿನಾನ್ಷಿಯಲ್ ಲಾಸನ್ನು ತಡೆಗಟ್ಟಲಿಕ್ಕೆ ಟರ್ಮ್ ಇನ್ಶೂರೆನ್ಸ್ ಸಹಾಯ ಮಾಡುತ್ತೆ. ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ 2 ಕೋಟಿ ರೂಪಾಯಿ ಕವರೇಜನ್ನು ಟರ್ಮ್ ಇನ್ಶೂರೆನ್ಸ್ನಲ್ಲಿ ತೆಗೆದುಕೊಂಡಿದ್ರು. ಅವರಿಗೆ ತೊಂದರೆ ಆಯಿತು, ಅವ್ರ ಕುಟುಂಬದವ್ರಿಗೆ 2 ಕೋಟಿ ರೂಪಾಯಿಯನ್ನು ಇನ್ಶೂರೆನ್ಸ್ ಕಂಪನಿ ಕೊಡುತ್ತೆ. ಆ 2 ಕೋಟಿನ ಕುಟುಂಬದವರು ಸಿಂಪಲ್ FD ಇಟ್ಟರು ಕೂಡ 7% ಇಂಟ್ರೆಸ್ಟ್ ಸಿಕ್ಕರೂ ಕೂಡ 14 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಸಿಗುತ್ತೆ. 2 ಕೋಟಿ ರೂಪಾಯಿಯನ್ನು FD ಇಟ್ಟರೆ 7% ಇಂಟ್ರೆಸ್ಟ್ ಹಂಗೆ, ವಾರ್ಷಿಕ ಇಂಟ್ರೆಸ್ಟ್ ಹಂಗೆ 14 ಲಕ್ಷ ರೂಪಾಯಿ ಸಿಗುತ್ತೆ. 14 ಲಕ್ಷ ರೂಪಾಯಿಯಲ್ಲಿ ಒಂದು ಡೀಸೆಂಟ್ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕೆ ಟರ್ಮ್ ಇನ್ಶೂರೆನ್ಸ್ ಬೇಕಾಗುತ್ತೆ. ನೀವು 30, 33, 35, 38 ಆಸ್ಪಾಸಲ್ಲಿ ಅಥವಾ 40 ದಾಟಿದ್ರೂ ಕೂಡ ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳಿ. ಒಪ್ಕೋತೀನಿ, ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಆಗುತ್ತೆ, ಆದರೆ ಅದು ತುಂಬ ಅಗತ್ಯ. ನೀವು ತುಂಬ ಕ್ರೂಷಿಯಲ್ ಫೇಸ್ ಆಫ್ ಯುವರ್ ಲೈಫ್ನಲ್ಲಿ ಇರ್ತೀವಿ. ಸೊ ಈಗ ಏಜ್ ಜಾಸ್ತಿ ಆದಂಗೆ ಪ್ರೀಮಿಯಂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರಲ್ಲ, ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದಾ ಅಂತ? ಖಂಡಿತ ಶೇಷ. ನೋಡಿ, ನಾವು ಯಾವಾಗಲೂ ಟರ್ಮ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಬೇಕಾದ್ರೆ ನಮ್ಮ ಜವಾಬ್ದಾರಿಗಳೇನಿದ್ದಾವೆ, ನಮ್ಮ ಲಯಬಿಲಿಟಿಗಳು ಏನಿದ್ದಾವೆ ಅನ್ನೋದನ್ನು ಗಣನೆಗೆ ತೆಗೆದುಕೊಂಡು ತಗೋಬೇಕು. ಸಾಮಾನ್ಯವಾಗಿ 15ರಿಂದ 20 ಪಟ್ಟು ಆಫ್ ಅವರ್ ಆ್ಯನ್ಯುವಲ್ ಇನ್ಕಮ್ ನಾವು ಟರ್ಮ್ ಇನ್ಶೂರೆನ್ಸ್ ಕವರೇಜನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಆದರೆ ಗೃಹ ಸಾಲ ಅಥವಾ ಬೇರೆ ಸಾಲ ಇದ್ದವರು, ಬೇರೆ ಕಮಿಟ್ಮೆಂಟ್ಸ್ ಇದ್ದವರು ಕವರೇಜನ್ನು ಅವರ ಅಗತ್ಯಕ್ಕೆ ತಕ್ಕಂತೆ ಇನ್ನೂ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಇದು ಒಂದು ಪಾಯಿಂಟು. ಈಗ ಏಜ್ ವೈಸ್ ನೀವು ಕೇಳಿದ ಪ್ರಶ್ನೆ. ಈಗ ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ 23ನೇ ವಯಸ್ಸಿಗೆ 2 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ತೆಗೆದುಕೊಂಡ್ರೆ ಅದರ ವಾರ್ಷಿಕ ಪ್ರೀಮಿಯಂ ಸುಮಾರು 17,000 ರೂಪಾಯಿ ಇರಬಹುದು. ಅದೇ 2 ಕೋಟಿ ಕವರೇಜನ್ನು ಆ ವ್ಯಕ್ತಿ 30ನೇ ವಯಸ್ಸಿಗೆ ತೆಗೆದುಕೊಂಡ್ರು ಅಂತ ಹೇಳಿದ್ರೆ ಅದರ ವಾರ್ಷಿಕ ಪ್ರೀಮಿಯಂ ಸುಮಾರು 23,000 ರೂಪಾಯಿ ಇರಬಹುದು. ಅದೇ 2 ಕೋಟಿ ಕವರೇಜನ್ನು 35ನೇ ವಯಸ್ಸಿಗೆ ಒಬ್ಬ ವ್ಯಕ್ತಿ ತೆಗೆದುಕೊಂಡ್ರು ಅಂತ ಹೇಳಿ ಅಂದ್ಕೊಳ್ಳಿ, ಆವಾಗ 29,000 ರೂಪಾಯಿ ಪ್ರೀಮಿಯಂ ಬರ್ಬೋದು. ಮತ್ತು ಯಾವುದೋ ಒಬ್ಬ ವ್ಯಕ್ತಿ 38ನೇ ವಯಸ್ಸಿಗೆ ಅವರು 2 ಕೋಟಿ ಕವರೇಜನ್ನು ತೆಗೆದುಕೊಂಡ್ರು ಅಂತ ಇಟ್ಕೊಳ್ಳಿ, ಆಗ 34,000 ರೂಪಾಯಿ ಪ್ರೀಮಿಯಂ ಬರ್ಬೋದು. ಅಂದರೆ ಅರ್ಥ ಏನು ಅಂತ ಕೇಳಿದ್ರೆ, ನೀವು ಇನ್ಶೂರೆನ್ಸನ್ನು ಕವರೇಜನ್ನು ತೆಗೆದುಕೊಳ್ಳೋದನ್ನು ಎಷ್ಟು ತಡ ಮಾಡ್ತೀರಿ ಅಷ್ಟು ನಿಮ್ಮ ಪ್ರೀಮಿಯಂನ ಭಾರ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವಿಲ್ಲಿ ಕೊಟ್ಟಿರೋದು ಒಂದು ಇಲಿಸ್ಟ್ರೇಷನ್ ಅಷ್ಟೇ, ಎಕ್ಸಾಕ್ಟ್ ಇದೇ ಪ್ರೀಮಿಯಂ ಅಂತ ಅಲ್ಲ. ಯಾಕೆಂತ ಹೇಳಿದ್ರೆ ನಿಮ್ಮ ಆರೋಗ್ಯ ಸ್ಥಿತಿ ಇದೆಲ್ಲವನ್ನು ಅವಲಂಬಿಸಿ ಇನ್ಶೂರೆನ್ಸ್ ಕಂಪ್ನಿಯವರು ಪ್ರೀಮಿಯಮನ್ನು ನಿಗದಿ ಮಾಡ್ತಾರೆ. ಆದರೆ ಒಂದಂತೂ ಸತ್ಯ, ತಡ ಮಾಡಿದಷ್ಟು ಇನ್ಶೂರೆನ್ಸ್ ಪ್ರೀಮಿಯಂನ ಭಾರವು ಜಾಸ್ತಿ ಆಗುತ್ತೆ.
ಮತ್ತು ಈ 30 ದಾಟಿದ ಮೇಲೆ ಇನ್ನೊಂದು ಚಾಲೆಂಜ್ ಏನಪ್ಪ ಬರುತ್ತೆ ಅಂತ ಹೇಳಿದ್ರೆ, ಈ ಟರ್ಮ್ ಇನ್ಶೂರೆನ್ಸ್ ಕೊಡುವಂಥ ಏನು ಪಾಲಿಸಿಗಳಿದ್ದಾವೆ ಅದನ್ನು ಟೈಟನ್ ಮಾಡ್ತಾರೆ. ಈ ಹೆಲ್ತ್ ಚೆಕಪ್ ಮಾಡ್ತಾರೆ. ನಿಮಗೆ ಹೆಲ್ತ್ ಚೆಕಪ್ಪಲ್ಲಿ ನಿಮಗೆ ತುಂಬ ಅನಾರೋಗ್ಯ ಅಥವಾ ಸಮಸ್ಯೆಗಳಿದ್ದಾವೆ ಅಂತ ಕಂಡು ಬಂದರೆ ಪ್ರೀಮಿಯಂ ದರವನ್ನು ಜಾಸ್ತಿ ಮಾಡ್ತಾರೆ. ಸೊ ಇದೆಲ್ಲ ಚಾಲೆಂಜಸ್ ಬರುತ್ತೆ. ಅಂದರೆ ಇನ್ಶೂರೆನ್ಸನ್ನು ತಡ ಮಾಡ್ತಿದ್ದಂಗೆ ಬರೀ ಪ್ರೀಮಿಯಂ ಜಾಸ್ತಿ ಆಗೋದು ಅಷ್ಟೇ ಅಲ್ಲ, ಇನ್ಶೂರೆನ್ಸ್ ಸಿಗದೇ ಇರುವಂಥ ಸಾಧ್ಯತೆಯೂ ಇರುತ್ತೆ ನಿಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗಿ ಇಲ್ಲದೇ ಇದ್ದಾಗ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಹಂಗಂತೇಳಿ ವಯಸ್ಸಾಗೋಯ್ತಲ್ಲ ಎಲ್ಲ ಜಾಸ್ತಿ ಆಗಿಬಿಡುತ್ತಲ್ಲ ಅಂತ ತಗೊಳ್ಳೋದೇ ಇರಬೇಡಿ. ತುಂಬ ಇಂಪಾರ್ಟೆಂಟು. 30-35 ವರ್ಷ ಆಗಿದ್ರು, 38 ವರ್ಷ 40 ವರ್ಷ ಆಗಿದ್ರು ಕೂಡ ದಯವಿಟ್ಟು ಟರ್ಮ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳಿ. ಯಾಕೆಂತ ಹೇಳಿದ್ರೆ ನಿಮ್ಮ ಕುಟುಂಬದ ಭದ್ರತೆಗೆ ಇದು ಅಗತ್ಯ ಅಷ್ಟೇ ಅಲ್ಲ, ಅನಿವಾರ್ಯ ಕೂಡ ಹೌದು. ಸೊ ಇನ್ನು ನೆಕ್ಸ್ಟ್, ಸಾಮಾನ್ಯವಾಗಿ ಟರ್ಮ್ ಇನ್ಶೂರೆನ್ಸನ್ನು ತಗೋಬೇಕು ಅಂತ ಹೇಳಿದಾಗ ಒಂದಷ್ಟು ತಪ್ಪು ಕಲ್ಪನೆಗಳಿರ್ತವೆ. ಸೊ ಅದೇನು ಅಂತ ಹೇಳಿ ಹೇಳ್ಬೋದಾ ಅಂತ? ನೋಡಿ ಶೇಷ, ತುಂಬ ಜನರಿಗೇನು ನಂಗೆ ಏನಕ್ಕೆ ಇನ್ಶೂರೆನ್ಸು, ನಾನೇನಕ್ಕೆ ಈಗ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ, ಈಗ ತಗೊಳ್ಳಲ್ಲ ನಾನು, ನಂಗೆ ಅಗತ್ಯ ಇಲ್ಲ. ಇನ್ನು ಕೆಲವರು ನಾಳೆ ತಗೋತೀನಿ, ನಾಳೆ ತಗೋತೀನಿ, ಈ ರೀತಿ ಮುಂದೂಡ್ತಾ ಹೋಗ್ತಾರೆ. ನೋಡಿ, ಮುಂದೂಡೋದು ತುಂಬ ಅಪಾಯಕಾರಿ. ಯಾಕೆಂತ ಹೇಳಿದ್ರೆ ನಾಳೆ ದಿವಸ ಏನೋ ಸಮಸ್ಯೆ ಆದಾಗ ಇನ್ಶೂರೆನ್ಸ್ ಕವರೇಜ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕುಟುಂಬಕ್ಕೆ ಆರ್ಥಿಕ ಪರಿಹಾರ ಅನ್ನೋದು ಮರೀಚಿಕೆ ಆಗುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಇನ್ನೂ ಕೆಲವು ಜನ ಏನು ತಪ್ಪು ಮಾಡಿದ್ರೆ, ನಮ್ಮ ಆಫೀಸ್ ಕಡೆಯಿಂದ ಇನ್ಶೂರೆನ್ಸ್ ಇದೆ, ಆಫೀಸ್ ಇನ್ಶೂರೆನ್ಸು ಗ್ರೂಪ್ ಇನ್ಶೂರೆನ್ಸ್ ಮಾಡಿಸಿರ್ತಾರೆ. ಈಗ ನೋಡಿ, ಎಷ್ಟೋ ಜನರಿಗೆ ಕೆಲಸ ಹೋಗ್ತಿದೆ, ಕೆಲಸ ಹೋಗ್ತಿದ್ದಂಗೆ ನಿಮ್ಗೆ ಇನ್ಶೂರೆನ್ಸ್ ಕವರೇಜು ಹೋಗುತ್ತೆ. ಸೊ ಆಮೇಲೆ ನಿಮ್ಗೆ ಇನ್ಶೂರೆನ್ಸ್ ಕವರೇಜ್ ಕೊಡೋರು ಯಾರು? ಅದಕ್ಕೆ ಇಂಡಿವಿಜುವಲ್ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಗಳನ್ನು, ಪ್ರತ್ಯೇಕ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಗಳನ್ನು ತೆಗೆದುಕೊಳ್ಳಿ. ಆವಾಗ ನಿಮಗೆ ಯಾವಾಗಲೂ ಕೂಡ ಒಂದು ರಕ್ಷಾ ಕವಚ, ಒಂದು ಸುರಕ್ಷತೆಯ ಒಂದು ಬಾರ್ಡರ್ ಇರುತ್ತೆ, ಪ್ರೊಟೆಕ್ಷನ್ ಇರುತ್ತೆ. ಈಗ ನೋಡಿ ಶೇಷ, ತುಂಬ ಜನರಿಗೆ ನನಗೆ 20-25 ಆಸ್ಪಾಸಲ್ಲಿ ಇದ್ದೀನಿ, ಏನು ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಒಂದು ಟರ್ಮ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳಿ. ನಿಮಗೆ ಕವರೇಜ್, ದೊಡ್ಡ ಕವರೇಜ್ ಸಿಗಲ್ಲ, ಒಂದು 50 ಲಕ್ಷ ಕವರೇಜ್ ಸಿಗುತ್ತೆ ಅಷ್ಟೇ, ಅಥವಾ 1 ಕೋಟಿ ಕವರೇಜ್ ಸಿಗುತ್ತೆ ಅಂತ ಹೇಳಿದ್ರೆ ಅದನ್ನು ಫಸ್ಟ್ ತಗೊಳ್ಳಿ. ನಂತರ ನಿಮ್ಮ ಇನ್ಕಮ್ ಜಾಸ್ತಿ ಆಯಿತಾ, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಯಿತಾ, ಆಮೇಲೆ ಮತ್ತೊಂದು ಕವರೇಜ್ ತಗೋಬೋದು. ಈಗ ನೋಡಿ, ಉದಾಹರಣೆಗೆ ನಾನೇ ಹೇಳ್ತೀನಿ. ನಂದು 28ನೇ ವಯಸ್ಸಿಗೆ ಒಂದು ಟರ್ಮ್ ಇನ್ಶೂರೆನ್ಸ್ ಪ್ಲ್ಯಾನನ್ನು ತೆಗೆದುಕೊಂಡೆ, 1 ಕೋಟಿ ಕವರೇಜ್. ಆಮೇಲೆ ಮತ್ತೊಂದು ಟರ್ಮ್ ಇನ್ಶೂರೆನ್ಸ್ ಪ್ಲ್ಯಾನನ್ನು, ಮತ್ತೊಂದು ಕೋಟಿಯನ್ನು ಕವರೇಜ್ ತೊಗೊಂಡೆ. ಅಂದರೆ ಈಗ 2 ಕೋಟಿ ಕವರೇಜ್ ನನಗೆ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಇದೆ. ಬಟ್ ಎರಡೂ ಕವರೇಜನ್ನು ನಾನು ಬೇರೆ ಬೇರೆ ಸಂದರ್ಭದಲ್ಲಿ ತೆಗೆದುಕೊಂಡಿದ್ದೀನಿ. ನನ್ನ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆದಂಗೆ ಕವರೇಜನ್ನು ಎನ್ಹಾನ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ವೇಳೆ 30ನೇ ವಯಸ್ಸಲ್ಲಿದ್ದರೆ ನೀವು ಇನ್ನೂ ತಗೊಂಡಿಲ್ಲ, ದಯವಿಟ್ಟು ತಡ ಮಾಡಬೇಡಿ, ತಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಅತಿ ಅಗತ್ಯ ಇರೋದು 30-35 ಆಸ್ಪಾಸಲ್ಲಿ ಇದಾರಲ್ಲ, ಅವ್ರಿಗೆ ಬೇಕೇ ಬೇಕು. ಇದು ನಾನ್ ಕಾಂಪ್ರಮೈಸಿಂಗ್ ಪ್ರಾಡಕ್ಟು. ಯಾಕೆ ಅಂತ ಹೇಳಿದ್ರೆ ಈಗ ಯಾರಿಗೆ ಎಷ್ಟೊತ್ತಲ್ಲಿ ಏನಾಗುತ್ತೆ, ಅಥವಾ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಮೇಲೆ ನೀವು ಒಂದು ರೀತಿ ಜೂಜಾಡುವಂಥ ತಪ್ಪನ್ನು ಮಾಡಬೇಡಿ. ನಿಮ್ಮ ಕುಟುಂಬದ ಆರ್ಥಿಕ ರಕ್ಷಣೆಗೆ ಇದು ಅಗತ್ಯ, ಅನಿವಾರ್ಯ. ಇದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ತುಂಬ ಗಮನಿಸಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ನೀವು ಯಾವುದೇ ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗ ಬರೀ ಪ್ರೀಮಿಯಂ ಕಡಿಮೆ ಇದೆಯಾ ಅಂತ ನೋಡಿ ತಗೋಬೇಡಿ. ಅದು ಬಹಳ ದೊಡ್ಡ ತಪ್ಪು. ಕವರೇಜ್ ಚೆನ್ನಾಗಿದೆಯಾ, ಜೊತೆಗೆ ಆ ಕಂಪ್ನಿ ಹೇಗಿದೆ, ಆ ಕಂಪ್ನಿಯ ಬಗ್ಗೆ ಜನರಿಗೆ ವಿಶ್ವಾಸ ಇದೆಯಾ, ಕ್ಲೇಮ್ ಸೆಟ್ಲ್ಮೆಂಟ್ ರೇಷಿಯೋ ಹೇಗಿದೆ, ಸಾಲ್ವೆನ್ಸಿ ರೇಷಿಯೋ ಹೇಗಿದೆ, ಇದೆಲ್ಲವನ್ನು ಗಮನಿಸ್ಕೊಳ್ಳಿ. ಬರೀ ಪ್ರೀಮಿಯಂ ಮಾತ್ರ ಮಾನದಂಡ ಆಗಬಾರ್ದು. ನಿಮಗೆ ಸಂಕಷ್ಟ ಕಾಲದಲ್ಲಿ ಆ ಇನ್ಶೂರೆನ್ಸ್ ಕಂಪನಿ ಸೂಕ್ತ ಪರಿಹಾರ ಕೊಡುವಷ್ಟು ಶಕ್ತಿಯುತವಾಗಿ ಆ ಸಂಸ್ಥೆ ಇದೆಯಾ ಅನ್ನೋದನ್ನು ಮನಗಂಡು ನಂತರ ಮುಂದುವರಿ. ಈಗ ನೋಡಿ ಶೇಷ, ತುಂಬ ಜನರಿಗೆ ಈ ಸಾಲ್ವೆನ್ಸಿ ರೇಷಿಯೋ ಅಂದ್ರೇನು, ಕ್ಲೇಮ್ ಸೆಟ್ಲ್ಮೆಂಟ್ ರೇಷಿಯೋ ಅಂದ್ರೇನು, ಎಷ್ಟೊಂದು ಕಂಪ್ನಿ ಇದ್ದಾವೆ, ಯಾವ ಇನ್ಶೂರೆನ್ಸ್ ತೊಗೊಳ್ಳಿ ಅನ್ನೋ ಗೊಂದಲ ಈಗಲೂ ಇರುತ್ತೆ. ನಾವು ಇಷ್ಟೆಲ್ಲ ಹೇಳಿದ ಮೇಲೂ ಆಗ ಏನು ಮಾಡ್ತಾರೆ, ತುಂಬ ಜನ ಯಾವುದೋ ಒಂದು ಅಂದಾಜಿ ಗುಂಡಾರಿಸಿ ಯಾವುದೋ ತಗೋತಾರೆ. ಅಂಥ ತಪ್ಪು ಮಾಡೋ ಬದಲು ಡಿಟ್ಟೋ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಕಾಲನ್ನು ಬುಕ್ ಮಾಡಿ ಅವರು ನಿಮಗೆ ಸೂಕ್ತ ಇನ್ಶೂರೆನ್ಸನ್ನು ಆಯ್ಕೆ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾರೆ, ಗೈಡ್ ಮಾಡ್ತಾರೆ, ರೈಟ್ ಇನ್ಶೂರೆನ್ಸನ್ನು ಬೈ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಅಷ್ಟೇ ಅಲ್ಲ, ಕ್ಲೇಮ್ ಸಂದರ್ಭದಲ್ಲೂ ಅವರು ನಿಮ್ಮ ನೆರವಿಗೆ ನಿಲ್ತಾರೆ. ಡಿಸ್ಕ್ರಿಪ್ಷನಲ್ಲಿ ಡಿಟ್ಟೋದ ಲಿಂಕ್ ಇದೆ, ಪಿನ್ನಿಡ್ ಕಾಮೆಂಟ್ನಲ್ಲೂ ಅವರ ಲಿಂಕ್ ಇದೆ. ಆ ಲಿಂಕನ್ನು ಬಳಸ್ಕೊಂಡು ಈಗಲೇ ಡಿಟ್ಟೋದವರ ಫ್ರೀ ಕಾಲನ್ನು ಬುಕ್ ಮಾಡಿ. ನೋಡಿ, ಇದು ಯಾವುದಕ್ಕೂ ನೀವು ದುಡ್ಡು ಕೊಡಬೇಕಾಗಿಲ್ಲ. ಫ್ರೀ ಕಾಲನ್ನು ಅವರು, ಫ್ರೀ ಅಡ್ವೈಸನ್ನು ಮಾಡ್ತಾರೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು IRDA ಸರ್ಟಿಫೈಡ್ ಅಡ್ವೈಸರ್ಸು ನಿಮಗೆ ಸಲಹೆಯನ್ನು ಕೊಡ್ತಾರೆ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರು. ಯಾಕಂದರೆ ಟರ್ಮ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಅನಿವಾರ್ಯತೆ, ಎಷ್ಟು ಅವಶ್ಯಕತೆ ಅಂತ ಹೇಳೋದನ್ನು ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ. ಇನ್ನೂ ಕೂಡ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಳ್ಳೆ ಒಂದು ಸಜೆಷನ್ ಕೂಡ ಕೊಟ್ರಿ. ಡಿಟ್ಟೋ ಪ್ಲಾಟ್ಫಾರ್ಮನ್ನು ಯೂಸ್ ಮಾಡಿಕೊಂಡು ಫ್ರೀ ಕಾಲನ್ನು ಬುಕ್ ಮಾಡಿ ನಮ್ಮದೇ ಭಾಷೆಯಲ್ಲಿ ಇನ್ಶೂರೆನ್ಸ್ ಗೈಡನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಶರತ್. ಥ್ಯಾಂಕ್ ಯು ಶೇಷ. ಸೊ ನೋಡಿದ್ರಲ್ಲ ಟರ್ಮ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ಸೊ ಯಾವ ಕಾರಣಕ್ಕೂ ಕೂಡ ಇದನ್ನು ಕಡೆಗಣಿಸಬೇಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಾಸುವಾಲ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.